ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇನೆ ಹಾಗೆಯೇ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡ್ರಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ, ರಿಲೇಟಿವ್ಸ್ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ. ಏನಪ್ಪ ಅಂತಂದ್ರೆ ನಾವು ಇಲ್ಲಿ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ. ಯಾಕಂತಂದ್ರೆ ತಂಗಿ ಮಗಳದ್ದು ಜವಳ ಕಾರ್ಯಕ್ರಮ ಇತ್ತು. ಅದ್ರ ಸಲುವಾಗಿ ಸಂಜೆನೇ ಎಲ್ಲ ಪ್ರಿಪೇರ್ ಮಾಡೋದಿತ್ತಲ್ಲ, ಅದ್ರ ಸಲುವಾಗಿ ಒಂದು ಸ್ವಲ್ಪ ಎಷ್ಟು ಗಂಟೆಗೆ ಮಲ್ಕೊಂಡಿವಂತಂದ್ರೆ 2 ಆಗಿತ್ತೇನೋ ಏನೋ ಗೊತ್ತಿಲ್ಲ, ಅಷ್ಟೊತ್ತಿಗೆ ಮಲ್ಕೊಂಡಿವಿ. ಸ್ವಲ್ಪ ಮಾಡೋದಿತ್ತು. ಮಾಲ್ದಿ ಇದು ಮುಸ್ಲಿಮ್ ಇದಕ್ಕೆ ಏನಂತಾರ, ದೇವರಿಗೆ ಇದೇ ಮೇನ್ ಕೊಡೋದಂತಂದು. ಅದಕ್ಕೆ ನೋಡಿ, ನಾನು 12 ಗಂಟೆಗೆ ಊಟ ಮಾಡಿ ಆಮೇಲೆ ಏನು ಮಾಡೀನಿ, ದೀಕ್ಷಾಗೆ ಹೇಳ್ದೆ ನೋಡಿ, ಇದು 12 ಮೇಲೆ ಆಗ್ಯದ. ಆಮೇಲೆ ಚಹಾ ಕುಡ್ದು ಮಲ್ಕೊಂಡಿವಿ. ನೆಕ್ಸ್ಟ್ ಮಾರ್ನಿಂಗ್ ನೋಡ್ರಿ, ಎಲ್ಲರೂ ಹೋಗ್ತಾ ಇದ್ದೀವಿ ಊರಿಗೆ. ಅದು ಯಾವ ಊರ ಅಂತಂದು ಹೇಳ್ತೀನಂತ ಬನ್ನಿ. ಆ ಮುಸ್ಲಿಮ್ದು ದರ್ಗಾದ ಹೆಸರು ಏನಪ್ಪ ಅಂತಂದ್ರೆ ಬರ್ಹನ್ಪುರ್ ಸಿದ್ದಯ್ಯಪ್ಪ ಅಂತಂದು. ನಾವು ಫಸ್ಟ್ ಆ ಕಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಬರ್ತದ ಅಂತಂದ್ರೆ ಅಕ್ಕಲ್ಕೋಟ್, ನಿಯರ್ ಅಕ್ಕಲ್ಕೋಟೆ, ಒಂದು 5-10 ನಿಮಿಷದ ದಾರಿ ಇದ್ದಿರಬಹುದು ಆ ಸೈಡ. ಅಲ್ಲಿ ಹೋಗಿದ್ದೀವಿ. ಅವ್ರದ್ದು ಮನೆ ದೇವ್ರಂತ, ನಮ್ಮ ತಂಗಿ ಅವ್ರದ್ದು ಮನೆ ದೇವರು. ಅದಕ್ಕಂತಂದೆ ಫಸ್ಟ್ ಟೈಮೇ ಅಲ್ಲಿ ಹೋಗಿ ಇವ್ರದ್ದು ಜವಳ ಕಾರ್ಯಕ್ರಮ ಇಟ್ಕೊಂಡಿದ್ರು. ಸ್ವಲ್ಪ ಸಿಂಪಲ್ಲಾಗಿ ಮನೆ ಕಡೆಯಿಂದ, ನಮ್ಮ ಮನೆ ಕಡೆಯಿಂದ ನೋಡಿ 1 ಕ್ರೂಸರ್ ಅಷ್ಟೇ. ನಮ್ಮದು ಅಣ್ಣನ ಹೆಂಡತಿ, ಆಮೇಲೆ 2 ಅತ್ತಿಯರು, ಅಂದ್ರೆ ಪಪ್ಪಂದು ಅಕ್ಕ ಮತ್ತು ತಂಗಿ, ನೆಕ್ಸ್ಟ್ ನಮ್ಮ ಮಮ್ಮಿ, ನಮ್ಮ ತಮ್ಮ 2 ಸ್ವಲ್ಪ ಜನನೇ ಹೋಗಿ ಅಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದು ಅಡುಗೆಯನ್ನು ಮಾಡಿಕೊಂಡು, ಸ್ವಲ್ಪ ಯಾರಿಗೂ ಹೇಳಿಲ್ಲ, ಒಂದು ಸ್ವಲ್ಪ ಸಿಂಪಲ್ಲಾಗಿ ಮಾಡಿಕೊಂಡ್ರು. ಅದಕ್ಕಂತಂದೆ ಫಸ್ಟ್ ಅಲ್ಲಿ ಹೋಗಿ ಲೇಟ್ ಆಗ್ತದಂತಂದು ಮಾರ್ನಿಂಗ್ ಎಷ್ಟು ಗಂಟೆಗೆ ಬಿಟ್ಟಿವಂತಂದ್ರೆ 6 ಏನೋ ಆಗಿತ್ತು. ಅವ್ರು ಹೇಳಿದರು 4 ಗಂಟೆಗೆ ಬಿಡಬೇಕು, ಬೇಗ ಹೋಗಬೇಕು, ಹಂಗೆ ಹಿಂಗೆ ಅಂತಂದಿದ್ರು. ಯಾಕಂದ್ರೆ ಅವತ್ತು ದಿವಸ ಎಲ್ಲ ಚಳಿಯಿಂದ ಒಂದು ಸ್ವಲ್ಪ ಇದು ಮಾಡಿದರು, ರೆಡ್ ಅಲರ್ಟ್ ಅದು ಹಾಕಿದ್ರು. 6 ಗಂಟೆ ತನಕ ಯಾರೂ ಇದು ಮಾಡಬಾರ್ದು ಅಂತಂದು, ಹಂಗಂತಂದು 6 ಗಂಟೆಗೆ ಬಿಟ್ಟಿವಿ. ಬಿಟ್ಟು ನೋಡ್ರಿ ರೀಚ್ ಆದ್ವಿ ಅಲ್ಲಿಗೆ. ನೆಕ್ಸ್ಟ್ ಬಂದು ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್. ಎಲ್ಲಿ ಕೂಡಬೇಕು, ಏನು ಮಾಡಬೇಕು ಅಂತಂದು ಜಾಗವನ್ನು ಹುಡುಕ್ತಾ ಇದ್ದೀವಿ. ಇದೇ ನೋಡ್ರಿ ಬರ್ಹನ್ಪುರ್ ಸಿದ್ದಯ್ಯಪ್ಪ ಅಂತಂದು. ಇದರದ್ದು ಮಹಿಮೆ ಏನಪ್ಪ ಅಂತಂದ್ರೆ, ಬಾಗಿಲು ಹಾಕಿದ್ದು ಯಾಕೆ ತೋರಿಸ್ಲತ್ತಾರ ಅಂತಂದ್ರೆ, ಅದು ವರ್ಷಕ್ಕೆ 1 ಸಲ ಅಷ್ಟೇ, ವರ್ಷಕ್ಕೆ 1 ಸಲ ಅಷ್ಟೇ ಇದು ಮಾಡ್ತಾರಂತ, ತೆಗಿತಾರಂತ ಬಾಗಿಲನ್ನು. ಯಾಕಂತಂದ್ರೆ ಇದು ಈ ವಿಡಿಯೋದಲ್ಲಿ ಹೇಳಬಾರ್ದು ಅನ್ಕೋತೀನಿ. ಒಂದು ಸ್ವಲ್ಪ ಹಿಂದೂ ಮುಸ್ಲಿಮ್ದು ಕಡೆಯಿಂದ ಒಂದು ಸೈಡ್ದು ಹಿಂದೂ ದೇವ್ರ ಅದ, ಇನ್ನೊಂದು ಸೈಡು ಮುಸ್ಲಿಮ್ದು ಅದೇ ಒಂದು ಗುಡಿಯಲ್ಲೇ. ಅದ್ರ ಸಲುವಾಗಿ ಅವ್ರು ಏನು ಮಾಡ್ತಾರೆ ಅಂತಂದು, ವರ್ಷಕ್ಕೆ 1 ಸಲ ಅಂತಂದು ಮೊಹರಂಕಷ್ಟೇ ತೆಗಿತಾರಂಥದ್ದು. ಆಮೇಲೆ ಒಳಗಡೆ ಒಂದು ಸ್ವಲ್ಪ ಜಾಗ ಇದ್ದಿದ್ದರಿಂದ ನೋಡಿದವ್ರು ಏನು ಹೇಳಿದ್ರು ಅಂದ್ರೆ, ಒಳಗೆಲ್ಲ ಎಷ್ಟು ಚಲೋ ಇತ್ತು ಅಂತಂದ್ರೆ, ಅವೆಲ್ಲ ಫ್ರೆಶ್ ಹೂವು ಅನಿಸ್ತಾ ಅಂತ ಹೀಗೆಲ್ಲ. ಅಂದ್ರೇನು ಅವರು ಎಲ್ಲ ಅಂತಂದ್ರೇನು ನಮ್ಮ ಅತ್ತೆ ಇವರು ಎಲ್ಲರೂ ನೋಡಿದರು. ಅದಕ್ಕಂತಂದೇನೆ ನೋಡಿ ನಾನು ಇರೋದನ್ನು ಹೇಳ್ತಾ ಇದ್ದೀನಿ. ಇದ್ರದ್ದು ಬಂದು ಇಷ್ಟೇ ಮಾಹಿತಿ. ಬರ್ಹನ್ಪುರ್ ಸಿದ್ದಯ್ಯಪ್ಪಂದು ಅಕ್ಕಲ್ಕೋಟ್ ಸಮೀಪ ಇರೋದು. ನಮ್ಮ ಗುಲ್ಬರ್ಗದಿಂದ ಆ ಕಡೆ ತುಂಬಾ ದೂರ ಆಗ್ತದೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ ದೊಡ್ಡ ಮಮ್ಮಿದು ಮಗಳದು ಏನೇನು ಆಟ ನಡೆದದ ಅಂತ. ಇವು ಜಡಿ ನೋಡಬೇಕು, ಈಗ ಎಷ್ಟು ಚಲೋ ಅನಿಸ್ಲತ್ತದ. ಆಮೇಲೆ ಹೆಂಗೆ ಆಗ್ತಾಳೆ, ಹೆಂಗೆ ಕಾಣ್ತಾಳೆ ಅಂತಂದು ನೋಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ದೇವರಿಗೆಲ್ಲ ಹೋಗ್ಬೇಕಂತಂದು ನಾವು ನಿಂತು ನೋಡ್ತಾ ಇದ್ದೀವಿ.